ಜೋಶಿ ಅವರು ಬಂದು ಉಸ್ತುವಾರಿ ತಗೋತಾ ಇದ್ದಾರೆ. ಏನಕ್ಕೆ ಸರ್ ಇದೆಲ್ಲ ಮಾಡ್ತಿರೋದು? ಪ್ರಹ್ಲಾದ್ ಜೋಶಿ ಅವರು ಪಾಪ ಏನಾದರೂ ಮಾಡಿ ವಿಜೇಂದ್ರನ ಮುಂದುವರಿಸ್ಬೇಕಂತ ಉತ್ಸುಕತೆ ಇರ್ಬೋದು, ಅದಕ್ಕೆ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಇಂಟ್ರೆಸ್ಟ್ ಮೇಲೆ ನಡೆತಿರೋ ಸಭೆನಾ? ಇಲ್ಲ, ಪ್ರಹ್ಲಾದ್ ಜೋಶಿ ಅವರು ಎಷ್ಟೇ ಆಗಲಿ ವಿಜೇಂದ್ರ ಮ್ಯಾಗೆ ಸಿಂಪತಿ ಇದೆ. ಓಕೆ, ಅವ್ರವರು ಭಾಳ ಆತ್ಮೀಯರಿದ್ದಾರೆ. ಅದಕ್ಕೆ ಅವ್ನು ಹೆಂಗಾದ್ರೂ ಮಾಡಿ ಮುಂದುವರಿಸ್ಬೇಕಂತ ಮಾಡ್ತಿರ್ಬೇಕು, ನನಗೇನು ಗೊತ್ತಾ. ಈಗ ನೀನು ವಿಜೇಂದ್ರ ಅವ್ರ ಮೊನ್ನೆ ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರನ್ನೆಲ್ಲ ಭೇಟಿ ಮಾಡಿ ಬಂದರಂತೆ. ಭೇಟಿ ಆಗಲಿಲ್ಲ ರೀ ಯಾರು, ಅವ್ರ ಹೈಕಮಾಂಡ್ಗೆ ಅವ್ರು ಭೇಟಿ ಆಗಲಿಕ್ಕೆ. ಈಗ ಊರ ಹೊರಗೆ ನಿಂತು ಹೊಯ್ಕೊಳಕ್ಕೆ ಯಾವ ಗೌಡನ ಪರ್ಮಿಷನ್ ಬೇಕು? ಹೊಲ್ದಾಗ ಹೋಗಿ ಹೊಯ್ಕೊಳ್ಬೋದು, ಅದಕ್ಕೇನು ಪರ್ಮಿಷನ್ ಬೇಕಾಗಿಲ್ಲ. ಹಂಗೆ ನನ್ನ ಹೈಕಮಾಂಡ್ಗೆ ಭೇಟಿ ಆಗ್ಲಕ್ಕ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ, ನೀವು ಇದ್ರೆ ಹೊಡಿತೀರಪ್ಪ. ಯಡಿಯೂರಪ್ಪಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ವಿಜೇಂದ್ರ ಕೊಟ್ಟಿಲ್ಲ. ಆದರೆ ನಿಮ್ಮ ಮಾಧ್ಯಮದಾಗ ಮಾತ್ರ ವಿಜೇಂದ್ರ ಹೋದ ತಕ್ಷಣ ಅಮಿತ್ ಶಾ ಅವರು ಎದ್ದು ನಿಂತು ವಿಜೇಂದ್ರ ಜಿ ಅಂದರು ಹೊತ್ತು ಹೊಡಿತೀರಪ್ಪ. ನಾವೇನು ಮಾಡೋಣ? ನಿಮ್ಮ ಮಾಧ್ಯಮದವ್ರದ್ದು ಒಂದು ಪೇಪರ್ ಅಂತರೂ ಅದು ವಿಜೇಂದ್ರ ಕರ್ನಾಟಕ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ ಸರ್, ಈಗ ನೀವು ಮುಂಚಿಂದನೂ ಮಾತಾಡ್ತಾ ಇದ್ರಿ, ಈಗಲೂ ಮಾತಾಡ್ತಾ ಇದ್ರಿ. ಆದರೆ ಆಗ ಮಾತಾಡುವಾಗ ಪಾರ್ಟಿ ಒಳಗಡೆ ಇದ್ರಿ, ಈಗ ಪಾರ್ಟಿ ಹೊರಗಡೆ ಇದ್ದೀರಿ. ಈಗೇನಾದ್ರೆ ಈಗೇನು ನನಗೇನು ಯಾರೇನು ಕೇಳೋರು ಅದಾರ? ಜನ ಅಟ್ಟೆ ಕೇಳೋರು. ಯಾವ ಬಿ ಜೆ ಪಿನೂ ನನಗೆ ಹೈಕಮಾಂಡ್ ಇಲ್ಲ, ಏನಿಲ್ಲ. ನಾ ಏನು ಮಾತಾಡಿದ್ದೆ ಜನರೇ ಹಿತದೃಷ್ಟಿಯಿಂದ ಮಾತಾಡ್ತೀನಿ. ಇಲ್ಲಿ PSIಗಳು ಇದು ಕೂತಿದ್ರು, ನಾಳೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ. ಇವತ್ತು ಬಾಂಗ್ಲಾದೇಶ ಹೊರಗೆ ಹಾಕೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅವಶ್ಯ ಬಿದ್ದರೆ ಕೋರ್ಟಿಗೆ ಹೋಗ್ತೀನಿ. ನನ್ನ ಹೋರಾಟ ನಿಲ್ಲಿಸೋದಿಲ್ಲ. ಯಾರು ಹೇಳಿದ್ರು ನಿಲ್ಲಿಸೋದಿಲ್ಲ. ಯಾರೇ ಬಂದು ನಾನು ಬಡವರು ಇವತ್ತು ಪೊಲೀಸ್ ನೇಮಕಾತಿ ಆಗಬೇಕು, ಮಿತಿ ಮೀರಿದವ್ರಿಗೂ ಅವಕಾಶ ಕೊಡ್ಬೇಕು, ಅದನ್ನು ಹೋರಾಟ ನಾವು ಮಾಡೋನೆ. ಅದಕ್ಕೇನೀಗ ಪಾರ್ಟಿ ಬೈಂಡಿಂಗ್ ಏನಿಲ್ಲ ನನಗೆ. ಅಲ್ಲ ಸರ್, ಹಿಂದೆ ನೀವು ಪಾರ್ಟಿಲಿ ಇದ್ದಾಗ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ನೀವೇ ಆರಂಭ ಮಾಡಿದ್ರಿ. ಈಗ ನೀವು ಹೊರಗಡೆ ಇದ್ದೀರಾ, ಅದ್ರ ಪರಿಸ್ಥಿತಿ ಏನಾಗುತ್ತೆ ಮುಂದಕ್ಕೆ? ಏನಾಗ್ತೈತಿ ನೀವು ನೋಡ್ಲಕತ್ತೀರಲ್ರಿ. ಯಾಕೆ ಅನೌನ್ಸ್ ಆಗಲ್ಲ? ನಾಗಾಲ್ಯಾಂಡ್, ಮಿಜೋರಾಂ, ಸಿಕ್ಕಿಮ್ BJP ಅಧ್ಯಕ್ಷರಾದರು. ಯಾರು ಉಳ್ದವನ್ನ ಹೇಳ್ರಪ್ಪ, ಯಾವ ರಾಜ್ಯ? ಗುಜರಾತ್ ಒಂದಾಗಿಲ್ಲತ್ತ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ. ಉತ್ತರ ಪ್ರದೇಶ ಆಗಿಲ್ಲ, ಕರ್ನಾಟಕ ಆಗಿಲ್ಲ. ಕರ್ನಾಟಕ ಅಂದ್ರೆ ಏನು? ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಾಗ ಏನಾರೇ ಅಧಿಕಾರಕ್ಕೆ ಬರುವಂಥ ಒಂದು ಒಳ್ಳೆಯ BJPಯ ಭದ್ರಕೋಟೆ. ಇಲ್ಲಿ ಒಬ್ಬ ಅಧ್ಯಕ್ಷನ ಮಾಡೋಷ್ಟು ಇಟ್ಟು ಗೊಂದಲ ಯಾಕಾಗೈತಂದ್ರೆ ಯಾರೂ ವಿಜೇಂದ್ರ ಹಿಂದೆ ಇಲ್ಲ. ಕೇವಲ ಚಿಳ್ಳಿ ಮಿಳ್ಳಿ ಅದಾವು, ಸಂಖ್ಯಾ ಬಾಳೆ ಮಳ್ಳೆ ಅಂತೇಳಿ ಒಂದು 4-5 ಅದಾವು. ಆ ಮಳ್ಳೆ ಸಂಖ್ಯಾ ಬಾಳೆ ಅಂತ ತೊಗೊಂಡು BJP ಮುಣುಗ್ಲಾಕತ್ತದೆ ಅಂತ ಮ್ಯಾಗಿನವ್ರಿಗೆ ಗುರ್ತಾಗಿದೆ. ಹೊಗಳೆ ಪಟ್ಟರಿಂದ ಪಕ್ಷ ಉಳಿದಿಲ್ಲ. ಅದಕ್ಕೆ ವಿಜೇಂದ್ರಜಿ ಆ ಗರ್ಕೋಜ್ ಯಾವತ್ತು ಹೇಳಬೇಕಾಗಿದೆ, ಅದು ಹೇಳು ಧೈರ್ಯ ಮಾಡಲಕ್ಕ ಹೇಳ್ತಾರೆ. ಯಾವ ಬರ್ತೀರಿ BJP? ನೀವು ಯಾವ BJP ಬರ್ತೀರಿ? ವಿಜೇಂದ್ರ ಹೊರಗೆ ಹಾಕಿದ ಮ್ಯಾಗ, ಇಳಿಸಿದ ಮ್ಯಾಗ. ಈಗ ನೀವು ಏನಾದ್ರು ಹೊಸ ಪಕ್ಷ ಕಟ್ಟೋ ಯೋಚನೆ ಇತ್ತು ಅಂತ ಚರ್ಚೆ ಆಗ್ತಾ ಇತ್ತು, ಏನ ಯೋಚನೆ ಕೈ ಬಿಟ್ಟಿದ್ರೆ? ಮತ್ತು ಇಂಥ ಭ್ರಷ್ಟ ಕುಟುಂಬನೇ BJP ಮುಂದುವರಿಸಿದ್ರೆ ನಾನು ವಿಚಾರ ಮಾಡ್ತೀನಿ. ಕ್ಯಾಂಡಿಡೇಟ್ ಆಗ್ತೀರಿ ಕ್ಷೇತ್ರಗಳಲ್ಲಿ?